ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಏನೋ ಬರೆದ್ರಿ. ಆದ್ರೆ ನೀಟ್ ಎಕ್ಸಾಮ್ ಬರ್ದಾದ್ಮೇಲೆ ನಿಮ್ಗೆ ಇನ್ನೂ ಟೆನ್ಷನ್ ಕಮ್ಮಿ ಆಗಿರಲ್ಲ. ಯಾಕೆಂದ್ರೆ ನಿಮ್ಮ ಸ್ಕೋರಿಂಗ್ ಎಲ್ಲ ಕೂಡ ಕಮ್ಮಿ ಬಂದಿರುತ್ತೆ. ಲಾಸ್ಟ್ ಇಯರ್ ಸ್ಕೋರಿಂಗ್ ನೋಡ್ಕೊಂಡ್ರೆ ಕಟ್ ಆಫ್ ಅಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೆ ಸಾರ್ವಜನಿಕ ಒಂದು ಟೆನ್ಷನ್ ಆಗಿರುತ್ತೆ. ಈ ವರ್ಷ ನನ್ಗೇನಾದ್ರೂ ನನ್ನ ಮಾರ್ಕ್ಸಿಗೆ ಏನಾದ್ರೂ ಸೀಟ್ ಸಿಗುತ್ತಾ? ಸಿಗಲ್ವಾ? ನಾನು ಡ್ರಾಪರ್ ಆಗ್ಬೇಕಾಗುತ್ತಾ? ನೆಕ್ಸ್ಟ್ ಇಯರ್ ತಿರ್ಗಾ ನೀಟ್ ಎಕ್ಸಾಮ್ ಬರೀಬೇಕಾಗುತ್ತಾ? ಅನ್ನೋ ಒಂದು ಡೌಟ್ಸ್ಗಳು ಕೂಡ ಇರುತ್ತೆ. ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ ಎಲ್ಲಾ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದೀನಿ, ಈ ವರ್ಷ ಕೌನ್ಸಿಲಿಂಗ್ ನ ಯಾರು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಎಕ್ಸ್ಪೆಷಲ್ ನೀಟ್ ಕೌನ್ಸಿಲಿಂಗ್ ನ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದಾನೆ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಎಷ್ಟು ಜನ ಒಂದು ನೀಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ನೋಡಬಹುದು 24 ಲಕ್ಷ ಜನ ಹಾಕಿದ್ದಾರೆ ಅಪ್ಲಿಕೇಶನ್. ಆದ್ರೆ ನೀಟ್ ಎಕ್ಸಾಮ್ ಎಲ್ಲ ಬರೆದು ರಿಸಲ್ಟ್ ಬಂದಾದ್ಮೇಲೆ ಕ್ವಾಲಿಫೈ ಆಗಿದ್ ಬಂದ್ಬಿಟ್ಟು ಕೇವಲ 13 ಲಕ್ಷ ಜನ ಮಾತ್ರ. ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ನ ಮಾಡಿದ್ದಾರೆ 2024 ಅಲ್ಲಿ ಅಂದ್ರೆ 7 ಲ್ಯಾಕ್ ಸಮಥಿಂಗ್ ಪಾರ್ಟಿಸಿಪೇಟ್ ನ ಮಾಡಿದ್ದಾರೆ. ಮತ್ತೆ ಈ ಇಯರ್ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಇಲ್ಲಿ 22 ಲ್ಯಾಕ್ಸ್ ರಿಜಿಸ್ಟರ್ ಆಗಿದ್ದಾರೆ. ಅಂದ್ರೆ ಲಾಸ್ಟ್ ಇಯರ್ ಗಿಂತನೂ ಕೂಡ ಈ ವರ್ಷ ಕಮ್ಮಿ ಅಪ್ಲಿಕೇಶನ್ ಹಾಕಿದ್ದಾರೆ ನೀಟ್ ಎಕ್ಸಾಮ್ಗೆ. ಏನಕ್ಕೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಕಟ್ ಆಫ್ ತುಂಬಾನೇ ಹೈ ಹೋಗಿತ್ತು. ಆ ಒಂದು ಕಾರಣದಿಂದಾಗಿ ಇಷ್ಟು ಜನ ಸ್ಟೂಡೆಂಟ್ಸ್ ಕಮ್ಮಿ ಜನ ಒಂದು ಅಪ್ಲಿಕೇಶನ್ ಹಾಕಿರ್ಬೋದು, ರಿಜಿಸ್ಟರ್ ಕಮ್ಮಿ ಆಗಿದ್ದಾರೆ. ಸರಿನಾ? ಇವಾಗ ರಿಜಿಸ್ಟರ್ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಕಮ್ಮಿ ಆಗಿದ್ದಾರೆ ಅಂದ್ರೆ ಕ್ವಾಲಿಫೈ ಆಗೋದು ಕೂಡ ಇಲ್ಲಿ ಕಮ್ಮಿ ಆಗುತ್ತೆ. ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಅಂದ್ರೆ ಒಂದು 11,45,000 ಸಮಥಿಂಗ್ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು. ಇದು ನಾವು ಪ್ರಿಡಕ್ಟ್ ಮಾಡ್ತಾ ಇರೋದು ಎಷ್ಟು ಜನ ಆಗ್ಬೋದು ಅಂತ. ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಇದೆಲ್ಲ ಕೂಡ 2024 ಅಕ್ಯುರೇಟ್ ಡಾಟಾ ಆಗಿರುತ್ತೆ. ಮತ್ತೆ ಎಷ್ಟು ಜನ ಒಂದು ಕೌನ್ಸಿಲಿಂಗ್ ನ ಪಾರ್ಟಿಸಿಪೇಟ್ ನ ಮಾಡ್ಬೋದು ಅಂದ್ರೆ ಒಂದು 6,50,000 ಅಥವಾ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗ್ಬೋದು. ಅಷ್ಟು ಜನ ಒಂದು ಕೌನ್ಸಿಲಿಂಗ್ ನ ಈ ವರ್ಷ ಪಾರ್ಟಿಸಿಪೇಟ್ ನ ಮಾಡ್ಬೋದು. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಡಾಟಾ. ಇವಾಗ ನಾವು ಕರ್ನಾಟಕದ ಬಗ್ಗೆ ಬರೋಣ. ಇಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಎಷ್ಟು ಜನ ಒಂದು ನೀಟ್ ಎಕ್ಸಾಮ್ ಬರೆಯಕ್ಕೆ ರಿಜಿಸ್ಟರ್ ಆಗಿದ್ರು ಲಾಸ್ಟ್ ಇಯರ್ 1,55,000 ಸಮಥಿಂಗ್ ರಿಜಿಸ್ಟರ್ ಆಗಿದ್ರು. ಆದ್ರೆ ಕ್ವಾಲಿಫೈ ಆಗಿದ್ ಮಾತ್ರ 88,000 ಜನ ಸಮಥಿಂಗ್ ಕ್ವಾಲಿಫೈ ಆಗಿದ್ದಾರೆ. ಆದ್ರೆ ಕೌನ್ಸಿಲಿಂಗ್ ನ ಪಾರ್ಟಿಸಿಪೇಟ್ ನ ಮಾಡಿದವರು 51,000 ಜನ. ಇಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಮತ್ತೆ ಔಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಕೌನ್ಸಿಲಿಂಗ್ ಯಾರು ಪಾರ್ಟಿಸಿಪೇಟ್ ನ ಮಾಡಿರ್ತಾರೆ ಅವ್ರದ್ದು ಕೂಡ ಡಾಟಾ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ವರ್ಷ ಕರ್ನಾಟಕ ಸ್ಟೂಡೆಂಟ್ಸ್ ಎಷ್ಟು ಜನ ಒಂದು ನೀಟ್ ಎಕ್ಸಾಮ್ ನ ಬರೆಯಕ್ಕೆ ಒಂದು ರಿಜಿಸ್ಟರ್ ನ ಮಾಡ್ಕೊಂಡಿದ್ದಾರೆ ಅಂದ್ರೆ 1,52,000 ಜನ ಒಂದು ರಿಜಿಸ್ಟರ್ ನ ಮಾಡ್ಕೊಂಡಿದ್ದಾರೆ. ಮತ್ತೆ ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಒಂದು ಪ್ರೀವಿಯಸ್ ಇಯರ್ ಡಾಟಾಗಳ ಪ್ರಕಾರ ಅಂದ್ರೆ ಒಂದು 75,000 ಜನ ಈ ವರ್ಷ ಕ್ವಾಲಿಫೈಡ್ ಆಗ್ಬೋದು. ಮತ್ತೆ ಕೌನ್ಸಿಲಿಂಗ್ ನ ಎಷ್ಟು ಜನ ಪಾರ್ಟಿಸಿಪೇಟ್ ನ ಮಾಡ್ಬೋದು ಅಂದ್ರೆ ಒಂದು 42,000 ಜನ ಪಾರ್ಟಿಸಿಪೇಟ್ ನ ಮಾಡ್ಬೋದಾಗಿರುತ್ತೆ. ಅಂದ್ರೆ ಇಲ್ಲಿ ನೀಟ್ ಎಕ್ಸಾಮ್ ಏನ್ ಈ ವರ್ಷ ಬರೆಯಕ್ಕೆ 22 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದಾರಲ್ಲ ಅವರು ನಿಮ್ಮ ಕಾಂಪಿಟೇಷನ್ ಅಲ್ಲ. ಮತ್ತೆ ಯಾರು ಈ ವರ್ಷ ಕ್ವಾಲಿಫೈ ಆಗ್ತಾರಲ್ಲ ಒಂದು 12ರಿಂದ 13 ಲಕ್ಷ ಜನ ಅವರು ಕೂಡ ನಿಮ್ಮ ಕಾಂಪಿಟೇಷನ್ ಆಗಿರೋದಿಲ್ಲ. ಮತ್ತೆ ಈ ವರ್ಷ ಯಾರು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಒಂದು 42,000 ಜನ ಇವರು ನಿಮ್ಮ ನೀಟ್ ಕೌನ್ಸಿಲಿಂಗ್ ಕಾಂಪಿಟೇಟರ್ಸ್ ಆಗಿರ್ತಾರೆ ಕರ್ನಾಟಕ ನೀಟ್ ಕೌನ್ಸಿಲಿಂಗ್. ಸರಿನಾ? ಇವ್ರ ನಡುವೆ ನೀವು ಹೊಡೆದಾಡ್ಬೇಕಾಗುತ್ತೆ ನಿಮ್ಮ ಸೀಟ್ಗೋಸ್ಕರ. ಇವಾಗ ನಿಮ್ಮ ನೀಟ್ ಸ್ಕೋರು ಮತ್ತೆ ರ್ಯಾಂಕಿಂಗ್ ಯಾವ ರೀತಿ ವೇರಿ ಆಗ್ತಿದೆ ಇಯರ್ ಟು ಇಯರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು, ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರ್ಗೂ ಕೂಡ ಕಂಪ್ಲೀಟ್ ಕೌನ್ಸಿಲಿಂಗ್ ಸಪೋರ್ಟ್ ಬೇಕು. ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವುದೇ ತರದ ಮಿಸ್ಟೇಕ್ ಆಗಬಾರ್ದು, ಕರೆಕ್ಟ್ ಆಗಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡ್ಬಿಟ್ಟು ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಫಾರ್ ಎಕ್ಸಾಂಪಲ್ ನೀವು 2022 ಅಲ್ಲಿ 700 ಏನಾದ್ರು ನೀಟ್ ಸ್ಕೋರಿಂಗ್ ನ ಮಾಡಿತ್ತು ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 50 ಇಂದ 100 ಒಳಗಡೆ ಬರ್ತಿತ್ತು. ಅಂದ್ರೆ ಇಷ್ಟು ಜನ ಒಂದು 700 ಅಬೋ ಸ್ಕೋರ್ ಮಾಡ್ತಿದ್ರು 2022 ಅಲ್ಲಿ ಅನ್ನೋದನ್ನು ಕೂಡ ನೀವು ಅಸ್ಯೂಮ್ ಮಾಡ್ಕೋಬಹುದು. 100 ಜನ ಒಂದು 700 ಮಾರ್ಕ್ಸ್ ತೆಗೆಯುವಂತ ಕೆಪಾಸಿಟಿ ಇತ್ತು 2022 ಅಲ್ಲಿ. ಅದೇ 2023 ಅಲ್ಲಿ ಏನಾಯ್ತು ಅಂದ್ರೆ ಇವಾಗ ಸೇಮ್ ಅಷ್ಟೇ ಸ್ಕೋರಿಂಗ್ ನ ಬೇಕಂದ್ರೆ 210 ಜನ ಅಥವಾ 350 ಜನ ತೆಗೆಯೋ ಒಂದು ರೇಂಜ್ಗೆ ಸ್ಟೂಡೆಂಟ್ಸ್ ಪ್ರಿಪೇರ್ ಆದ್ರು. ಸರಿನಾ? ನೆಕ್ಸ್ಟ್ 2024 ಅಲ್ಲಿ ಏನಾಯ್ತು ಅಂದ್ರೆ 700 ಎಬೋನೆ ಇಲ್ಲಿ ನೋಡ್ಬೋದು 1000 ಇಂದ 1600 ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ರೆ ಅವ್ರದ್ದು ರ್ಯಾಂಕಿಂಗು ಕೂಡ ಇಷ್ಟು ಬರ್ತಿತ್ತು. ಅಂದ್ರೆ 700 ಏನಾದ್ರು ನೀವು ಸ್ಕೋರ್ ಮಾಡಿದಿರ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 1000 to 1600 ಬರ್ತಿತ್ತು 2024 ಅಲ್ಲಿ. ಆದ್ರೆ ಇವಾಗ 2025 ಏನಾಗಿದೆ ಅಂದ್ರೆ
ಈ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು ಜಸ್ಟ್ 1% ಇಳಿದಿದೆ. ಅಂದ್ರೆ 700 ಎಬೋವ್ ಸ್ಕೋರ್ ಮಾಡೋರು ಈ ವರ್ಷ ನಾವು ಆಲ್ ಓವರ್ ಇಂಡಿಯಾ ಹುಡಿಕೊಂಡ್ರು ಕೂಡ ಕೇವಲ 1% ಜನ ಸಿಗ್ಬೋದು ಅಷ್ಟೇನೆ. ನೆಕ್ಸ್ಟ್ ಇವಾಗ 600 ಎಬೋವ್ ಅಥವಾ 600 ಮಾರ್ಕ್ಸ್ ಎಷ್ಟು ಜನ ಸ್ಕೋರ್ ಮಾಡ್ತಿದ್ರು 2022 ಅಲ್ಲಿ ಅಂದ್ರೆ ಇಲ್ಲಿ ನೋಡ್ಬೋದು 21,000 ರ್ಯಾಂಕಿಂಗ್ ಬರ್ತಿತ್ತು ನಿಮ್ದೇನಾದ್ರು 2022 ಅಲ್ಲಿ 600 ಸ್ಕೋರ್ ಇತ್ತು ಅಂದ್ರೆ, ಸರಿನಾ? ಅದೇ 2023 ಅದು 29,000ಗೆ ಜಂಪ್ ಆಯ್ತು. ಅಂದ್ರೆ ಸೇಮ್ ಸ್ಕೋರಿಂಗ್ 29,000 ಸ್ಟೂಡೆಂಟ್ಸ್ ಅಷ್ಟು ಒಂದು ಸ್ಕೋರ್ ಮಾಡುವಂತ ಕೆಪಾಸಿಟಿ ಬಂತು. ಇವಾಗ 2024 ಅಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ 600 ಎಬೋವ್ನೆ ಇಲ್ಲಿ ನೀವು ನೋಡ್ಬೋದು ಎಷ್ಟಿದೆ ಅಂದ್ರೆ 77,000. ಅಂದ್ರೆ ಇಲ್ಲಿ ನೋಡ್ಬೋದು 600 ಸ್ಕೋರ್ ಮಾಡಿರೋರು ಒಂದು 29,000 ಜನ 600 ಎಬೋವ್ ಸಿಗ್ತಿದ್ರು. ಆದ್ರೆ ಇವಾಗ 600 ಎಬೋವ್ 2024 ಅಲ್ಲಿ 77,000 ಅಷ್ಟು ಜನ ಸಿಗಕ್ಕೆ ಸ್ಟಾರ್ಟ್ ಆದ್ರು. ಇವಾಗ ಕ್ವಶನ್ ಪೇಪರ್ ಎಲ್ಲ ಟಫ್ ಆಗಿರೋದ್ರಿಂದ 2025 ಅಲ್ಲಿ ನೀವು 600 ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಾಗುತ್ತೆ ಅಂದ್ರೆ ಒಂದು 7,000 ಬರ್ಬೋದು. ಅಂದ್ರೆ ಇವಾಗ 600 ಏನಾಗುತ್ತೆ ಅಂದ್ರೆ ಲಾಸ್ಟ್ ಇಯರ್ದೆಲ್ಲ ನಾವು ಹೋಲ್ಸ್ಕೊಂಡ್ರೆ 700ಗೆ ಸಮ, ಆ ರೀತಿ ಆಗುತ್ತೆ. ಅಂದ್ರೆ ನಿಮ್ಮ ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು, ನಿಮ್ಮ ಪೊಸಿಷನ್ ಹೈಯಲ್ಲೇ ಇರುತ್ತೆ, ಸರಿನಾ? ಇವಾಗ ನಾವು 500 ಅಬೋವ್ ಸ್ಕೋರ್ ಮಾಡೋರು ಎಷ್ಟು ಜನ 2022 ಅಲ್ಲಿ ಇದ್ರು ಅಂದ್ರೆ ಇಲ್ಲಿ ನೋಡ್ಬೋದು 83,000 ಜನ ಇದ್ರು. ಅಂದ್ರೆ ನೀವು 500 ಸ್ಕೋರ್ ಮಾಡಿದ್ರೆ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 83,000 ಸಮಥಿಂಗ್ ಬರ್ತಿತ್ತು 2022 ಅಲ್ಲಿ. ಅದೇ 2023 ಅಲ್ಲಿ ಏನಾಯ್ತು ಅಂದ್ರೆ ಇದು 1,08,000 ಇನ್ಕ್ರೀಸ್ ಆಯ್ತು. ಅಂದ್ರೆ 500 ಸ್ಕೋರ್ ಮಾಡೋರು ಅಂತ ಸಂಖ್ಯೆ ತುಂಬಾನೇ ಜಾಸ್ತಿ ಆಯ್ತು. ಅದೇ 2024 ಅಲ್ಲಿ ಏನಾಗಿದೆ ಅಂದ್ರೆ ರ್ಯಾಪಿಡ್ ಆಗಿ ಇನ್ನೂ ಇನ್ಕ್ರೀಸ್ ಆಗಿದೆ. ಅಂದ್ರೆ 2,04,000 ಸಮಥಿಂಗ್ ಜನ 500 ಅಬೋವ್ ಸ್ಕೋರ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಆದ್ರೆ ಈ ಇಯರ್ ಏನಾಗ್ಬೋದು ಅಂದ್ರೆ ಇದು ಡಿಕ್ರೀಸ್ ಆಗ್ಬೋದು. ಎಲ್ಲಿವರೆಗೂ ಕೂಡ ಅಂದ್ರೆ ಕೇವಲ ಒಂದು 50,000 ಜನ ಮಾತ್ರ ಇವಾಗ 2025 ಅಲ್ಲಿ 500 ಅಬೋವ್ ಸ್ಕೋರ್ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ವರ್ಷ ನೀವ್ ಯಾರು 500 ತೆಗ್ದಿದ್ರ ನೀವೆಲ್ಲರೂ ಕೂಡ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ನೀವು 600 ಮಾರ್ಕ್ಸ್ ನ ಸ್ಕೋರ್ ಮಾಡಿರೋ ಹಾಗೇನೆ, ಸರಿನಾ? ಆ ರೀತಿ ಆಗ್ತಿದೆ. ಮತ್ತೆ ನೀವು ಗೌರ್ಮೆಂಟ್ ಸೀಟ್ ನ ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಅಂದ್ರೆ ನಿಮ್ ಮಿನಿಮಮ್ ಅಂದ್ರೂ ಒಂದು ಯಾವುದೇ ಕ್ಯಾಟಗರಿ ಮತ್ತೆ ಯಾವುದೇ ರಿಸರ್ವೇಶನ್ ಇತ್ತು ಅಂದ್ರೂ ಕೂಡ ಇಲ್ಲಿ ನೀವು 400 ಎಬೋವ್ ಒಂದು ಸ್ಕೋರ್ ಮಾಡಿದ್ರ ಅಂದ್ರೆ ನೀವು ಸೇಫರ್ ಅಂತ ಹೇಳ್ಬೋದಾಗಿರುತ್ತೆ. ಇದು ಕ್ಯಾಟಗರಿ ಟು ಕ್ಯಾಟಗರಿ ವೇರಿ ಆಗುತ್ತೆ. SC ST ಆಯ್ತು ಅಂದ್ರೆ ನೀವು 400 ನಿಯರ್ ಬೈ ಇತ್ತು ಅಂದ್ರೆ ನಡೆಯುತ್ತೆ. ಆದ್ರೆ ನೀವೇನಾದ್ರೂ OBC 2A 3A ಬರ್ತಾ ಇದೀರಾ ಅಂದ್ರೆ 450 ನಿಯರ್ ಅಲ್ಲಿ ಬರ್ಬೇಕಾಗುತ್ತೆ. ಈ ರೀತಿ ಅದು ಹೋಗ್ತಾ ಹೋಗುತ್ತೆ. ಸರಿನಾ? ಜನರಲ್ ಮೆರಿಟ್ ಆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೇಕಾಗುತ್ತೆ. 500 ಹತ್ರ ಇರಬೇಕು, 450 ಎಬೋವ್ ಇರಬೇಕು, ಆ ರೀತಿ ಆಗುತ್ತೆ, ಸರಿನಾ? ಈ ಕಟ್ ಆಫ್ ಎಲ್ಲ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮ್ಮ ಮಾರ್ಕ್ಸ್ ಏನಾದ್ರು 400 450 ಈ ಒಂದು ರೇಂಜ್ ಅಲ್ಲಿ ಬಂದಿದೆ ಅಂದ್ರೆ ನೀವು ಯಾರು ಕೂಡ ಸಪ್ರೆಸ್ ಆಗಕ್ಕೆ ಹೋಗ್ಬಿಡಿ, ಡಿಪ್ರೆಸ್ ಆಗಕ್ಕೆ ಹೋಗ್ಬಿಡಿ. ಕ್ವಶನ್ ಪೇಪರ್ ಟಫ್ ಆಗಿರೋದ್ರಿಂದ ಎಲ್ಲಾರ್ದು ಸ್ಕೋರ್ ಕಮ್ಮಿ ಬಂದಿದೆ, ಅದರಿಂದ ನಿಮ್ಮ ಸ್ಕೋರ್ ಕೂಡ ಕಮ್ಮಿ ಬಂದಿದೆ. ನೀವು 400 ಎಬೋವ್ ಇದ್ದೀರಾ ಅಂದ್ರೆ ನೀವು ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ ನ ಟ್ರೈ ಮಾಡ್ಬೋದಾಗಿರುತ್ತೆ, ಏನು ಕೂಡ ತೊಂದರೆ ಇಲ್ಲ. 400 ಬಿಲೋ ಇರೋರು ಪ್ರೈವೇಟ್ ಕೋಟಾ ಏನ್ 12 lakhs ಇರುತ್ತಲ್ಲ ಅದನ್ನ ನೀವು ಟ್ರೈ ಮಾಡ್ಕೋಬಹುದಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಎನ್ರೋಲ್ ಆಗ್ಬೋದಾಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.